ಮಕರ ರಾಶಿ ಮಕರ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಸಾಕಷ್ಟು ಉಪಯೋಗ, ಸಾಕಷ್ಟು ಶುಭ ಫಲಗಳೇ ಜಾಸ್ತಿ ಅಂತ ಹೇಳ್ಬೋದು. ಈ 1.5 ತಿಂಗಳು 48 ದಿನ ಮಕರ ರಾಶಿಗೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗಿರೋದ್ರಿಂದ ಏನು ಲಾಭ ಅಂದರೆ, ತುಂಬ ಕಷ್ಟದಲ್ಲಿದ್ರಿ ಮಕರ ರಾಶಿಯವರು. ತುಂಬ ಅಂದರೆ ತುಂಬ ಕಷ್ಟದಲ್ಲಿ. ಯಾಕಂದರೆ 2ನೇ ಮನೇಲಿ ರಾಹು, 3ನೇ ಮನೇಲಿ ಶನಿ, ಅದೇ ರೀತಿ 6ನೇ ಮನೇಲಿ ಗುರು. ಹೀಗೆ ಒಂದಲ್ಲ ಒಂದು ಕಷ್ಟ ನಿಮಗೆ ಈ ಒಂದೂವರೆ ವರ್ಷದಿಂದ ನೀವು ಅನುಭವಿಸ್ತಾನೆ ಇದ್ರಿ. ಹಾಗಾಗಿ ಈ ಒಂದು ಅಂದರೆ 8ನೇ ಮನೇಲಿ ಮತ್ತೆ ನಿಮಗೆ ಕೇತು ಇವರೆಲ್ಲ ಇರೋದ್ರಿಂದ ಒಂದಲ್ಲ ಒಂದು ಸಂಕಷ್ಟ. ನಿಮ್ಮ ಮನೇಲಿ ಯಾರನ್ನಾದ್ರೂ ಕಳ್ಕೊಂಡಿರ್ತೀರಾ. ನಿಮ್ಮ ದುಡ್ಡಾಗಿರ್ಬೋದು, ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನಿಮ್ಮ ಒಂದು ಕುಟುಂಬ ಆಗಿರ್ಬೋದು, ಎಲ್ಲದರಲ್ಲೂ ನೋವನ್ನು ಅನುಭವಿಸಿದ್ದೀರಾ. ಅಕಸ್ಮಾತ್ ಎಲ್ಲ ಇದ್ದು ಮನಃಶಾಂತಿ ಇರೋದಿಲ್ಲ. ಏನಾದರೂ ಒಂದು ಸಣ್ಣ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರಾ. ನಮ್ಮ ದರ್ಶನ್ ಅವ್ರದ್ದು ಕೂಡ ಮಕರ ರಾಶಿ ಆಗಿರುತ್ತೆ. ಹೀಗಾಗಿ ನೋಡಿ, ಎಲ್ಲೋ ಒಂದು ಕಡೆ ಈ 1.5 ತಿಂಗಳು ತುಂಬ ನಿಮಗೆ ಗುರು ನಿಮ್ಮ ಕೈ ಹಿಡಿತಾನೆ ಅಂತ ಹೇಳ್ಬೋದು. ನೋಡಿ, ಯಾವುದು ನಿಮ್ಮ ಕೋರ್ಟು ಕೇಸು ಏನಿದೆ ಈ 1.5 ತಿಂಗಳಲ್ಲಿ, ಅದ್ರ ಬಗ್ಗೆ ಏನಾದರೂ ನೀವು ಮಾತಾಡಕ್ಕೆ ಹೋಗಿ, ಅದ್ರ ಬಗ್ಗೆ ನೀವೇನಾದರೂ ಇದನ್ನು ಮಾಡ್ಕೊಳ್ತಾ ಇದ್ರೆ, ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ರೆ, ಖಂಡಿತ ನಿಮಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ರಿಸಲ್ಟ್ ಅನ್ನೋದು ಬರುತ್ತೆ. ಈ ಒಂದು ಟೈಮಲ್ಲಿ ನೀವು ಅದನ್ನು ಓಕೆ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನೋಡಿ, 2ನೇ ಮನೆ ಅಂತಂದೆ ಧನಸ್ಥಾನದಲ್ಲಿ ರಾಹು ಇದ್ದು ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬನ ತುಂಬ ಛಿದ್ರ ಹೊಡೆದಾಕೋದು, ಕುಟುಂಬ, ದುಡ್ಡು ಎಲ್ಲ ಕಡೆ ನಿಮ್ಮನ್ನ ಹಿಡಿತಾ ಇದ್ದ ರಾಹು. ಆದರೆ ಗುರುವಿನ ದೃಷ್ಟಿ ನಿಮ್ಮ ಮನೆಯ ರಾಹು ಅಂದರೆ ಕುಂಭರಾಶಿ ಮೇಲೆ, ಮೀನರಾಶಿ ಮೇಲೆ 9ನೇ ದೃಷ್ಟಿ. ಅದೇ ರೀತಿ ನಿಮ್ಮ ಒಂದು 10ನೇ ಮನೆ 11ನೇ ಮನೆ ಏನಿದೆ ಅಲ್ಲೂ ಕೂಡ ಗುರು ದೃಷ್ಟಿ 5ನೇ ದೃಷ್ಟಿ ಬೀಳೋದ್ರಿಂದ ಖಂಡಿತ ನಿಮಗೆ ಅಲ್ಲಿ ಲಾಭದ ಮನೆಗೆ ಗುರು ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ನಿಮಗೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಏನೇನೆಲ್ಲ ಸ್ಟ್ರಗಲ್ ಆಗಿರುತ್ತೆ, ಏನೇನೆಲ್ಲ ನಿಲ್ಲಿಸಿರ್ತೀರಿ, ಆ ಕೆಲಸ ಕಾರ್ಯಗಳು ರನ್ ಆಗ್ತಾ ಹೋಗ್ತವೆ. ಮುಖ್ಯವಾಗಿ ನಿಮ್ಮ ಹೆಲ್ತನ್ನು ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಬೇಕು. ಯಾಕಂದರೆ 8ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಹೆಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಕೊಡಬೇಕಾಗುತ್ತೆ. ನಿಮ್ಮ ಒಂದು ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ನಿಮ್ಮ ಮನೇಲಿ ಯಾರು ಓದ್ತಿದ್ದಾರೆ ಅಥವಾ ನಿಮ್ಮ ಮಕರ ರಾಶಿಯವರು ಯಾರೆಲ್ಲ ವಿದ್ಯಾಭ್ಯಾಸದಲ್ಲಿದ್ದೀರಾ ಅವರು ಸ್ವಲ್ಪ, ಯಾಕಂದರೆ 2ನೇ ಮನೇಲಿ ರಾಹು ಇರೋದ್ರಿಂದ ಅದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟರೆ 3ನೇ ಮನೆ ಅಂದಾಗ ಯಾರಾದರೂ ಒಬ್ರು ನಿಮಗೆ ಸಹಾಯಕ್ಕೆ ನಿಲ್ತಾರೆ. ನಿಮ್ಮ ಅಣ್ಣನೋ, ನಿಮ್ಮ ತಂಗಿನೋ, ನಿಮ್ಮ ಅಕ್ಕನೋ, ಅಥವಾ ನಿಮ್ಮ ಫ್ರೆಂಡ್ಸು, ನಿಮಗೆ ಕಾಣದೇ ಇರೋರು ಯಾರಾದರೂ ಬಂದು, ನಿಮಗೆ ಮಿತ್ರವರ್ಗದವರು ಯಾರಾದರೂ ಬಂದು ನಿಮ್ಮ ಕೈ ಹಿಡಿತಾರೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ತುಂಬ ನಿಮಗೆ ಬೇಕಾಗಿರೋರು ಎಲ್ಲೋ ಒಂದು ಕಡೆ ನಿಮಗೆ ಕಾಣದ ಕೈ ಬಂದು ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಲ್ಲ, ಅದೇ ಹೇಳೋದು. ಈ 1.5 ತಿಂಗಳು ನಿಮಗೆ ಗುರು ಅದನ್ನು ಕೊಡ್ತಾನೆ ಅಂತ. ಯಾಕಂದರೆ ಮಿಥುನ ರಾಶಿಯಲ್ಲಿದ್ದು ನಿಮಗೆ ತುಂಬಾ ಸಫರ್ ಕೊಟ್ಟಿದ್ದಾನೆ. ಅದೇ ರೀತಿ ಕಟಕ ರಾಶಿಗೆ ಬಂದಿರೋದು ಈ 1.5 ತಿಂಗಳಲ್ಲಿ. ನೋಡಿ, ನೀವೇನಾದರೂ ಕೆಲಸಗಳು ಸ್ಟಾರ್ಟಪ್ ಮಾಡಿದ್ರೆ, ಅಥವಾ ನಿಮಗೆ ಸ್ವಲ್ಪ ಇವಾಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ, ಅದರಲ್ಲಿ ನೀವೇನಾದರೂ ಸ್ಟಾರ್ಟಪ್ ಮಾಡಿದ್ರೆ ಅದು ಹಂಗೆ ಪರ್ಮನೆಂಟಾಗಿ ನಿಂತ್ಕೊಳ್ಳುತ್ತೆ. ಯಾಕಂದರೆ ಈ 1.5 ತಿಂಗಳು ಮಾಡೋದು ಹೆಚ್ಚಲ್ಲ, ಸಖತ್ ಬುದ್ಧಿ ಕಲ್ತಿರ್ತೀರಾ ಮಕರ ರಾಶಿಯವರು. ಹಾಗಾಗಿ ಆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ನಿಮಗೆ ಅನುಭವ ಜಾಸ್ತಿ ಆಗುತ್ತೆ. ಮತ್ತೆ ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಕ್ಕತ್ತೆ, ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ. ಮತ್ತೆ ನೀವು ಯಾವ ರೀತಿ ಅನ್ಕೊಂಡಿರ್ತೀರಾ, ಯಾಕಂದ್ರೆ ನಿಮಗೆ 7ನೇ ಮನೇಲಿ ಗುರು ಇರೋದ್ರಿಂದ ನೀವು ಯಾವ ರೀತಿ ಯೋಚನೆ ಮಾಡ್ತಿರ್ತೀರಾ ಅಂಥ ಹುಡುಗ ಸಿಕ್ಕೋದು, ಅಥವಾ ಹುಡುಗನಿಗೆ ಅಂಥ ಹುಡುಗಿ ಸಿಕ್ಕೋದು, ಅಂಥ ಸಂಬಂಧ ಸಿಕ್ಕೋದು, ಇದೆಲ್ಲ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗೆ ಕೈ ಜೋಡ್ಸೋಕ್ಕೆ ಯಾರಾದರೂ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಸಿಗ್ತಾರೆ. ಅದು ಕೂಡ ನಿಮಗೆ ಈ ಸತಿ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಮಕರ ರಾಶಿಯವರು ಯಾರ ಒಂದು ಮಾತನ್ನು ಕಿವಿಗೆ ಹಾಕ್ಕೊಳ್ಬಾರ್ದು. ನಿಮ್ಮ ಮನಸ್ಸಿಗೆ, ಯಾಕಂದರೆ ಆಲ್ರೆಡಿ ನೀವು ನೊಂದಿರ್ತೀರಾ, ಬೆಂದಿರ್ತೀರಾ, ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ. ಯಾಕಂದರೆ ಟೈಮ್ ಚೆನ್ನಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ಕೇಳಿ. ಎಂಥ ಕೆಲಸ ಕಾರ್ಯ ಮಾಡಿದ್ರು ನಿಮ್ಗೆ ಒಳ್ಳೇದಾಗುತ್ತೆ. ಜೊತೆಗೆ ನೋಡಿ, ಮಕರ ರಾಶಿಯವರು ಅದರಲ್ಲಿ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪದ ಆಗಿರ್ಬೋದು, ಶ್ರವಣ ನಕ್ಷತ್ರ 1, 2, 3, 4ನೇ ಪದ ಆಗಿರ್ಬೋದು, ಧನಿಷ್ಠ ನಕ್ಷತ್ರ 1, 2, 2ನೇ ಪದ ಆಗಿರೋದು. ಈ 3 ನಕ್ಷತ್ರಗಳಿಗೆ ಎಲ್ಲೋ ಒಂದು ಕಡೆ ಲಕ್ ಅಂತ ಹೇಳ್ಬೋದು. ಲಕ್ಕು ಅನ್ನೋದಕ್ಕಿಂತ ಹುಡ್ಕೊಂಡು ಬಂದಿರೋ ಅದೃಷ್ಟ ಅಂತ ಹೇಳ್ಬೋದು. ಅದನ್ನು ಮಾಡ್ಕೊಳ್ತಾ ಹೋಗಿ. ಮತ್ತು ನಿಮ್ಮ ಧನಸ್ಥಾನ ಕೂಡ ಸುಧಾರಿಸುತ್ತೆ, ಮತ್ತು ನಿಮ್ಮ 3ನೇ ಮನೆ ಕೂಡ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ, ನೋಡಿ, ನಿಮಗೆ 11ನೇ ಮನೆಯಲ್ಲಿ ಬುಧ ಮತ್ತು ಕುಜನೂ ಟ್ರಾನ್ಸ್ಲೇಟ್ ಆಗ್ತಾರೆ. ಬುಧ ಕುಜ ಟ್ರಾನ್ಸ್ಲೇಟ್ ಆದಾಗ ಅಲ್ಲೂ ಕೂಡ ನಿಮಗೆ ಎಲ್ಲೋ ಒಂದು ಕಡೆ 11ನೇ ಮನೆ ಧನಾಧಿಪತಿ, ಅಂದರೆ ನಿಮ್ಮ ದುಡ್ಡು ಏನಿರುತ್ತೆ, ಏನು ಕೂಡಿಟ್ಟಿರ್ತೀರ ಅದು ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು. ಕೈ ಬಿಟ್ಟೋಗಲ್ಲ. ನಿಮ್ಮ ಭೂ ವ್ಯವಹಾರದಿಂದ ತುಂಬ ಚೆನ್ನಾಗಾಗ್ತೀರಿ. ಅದೇ ರೀತಿ ಶುಕ್ರ ಕೂಡ ನಿಮಗೆ 10ನೇ ಮನೇಲಿ ಬರ್ತಾನೆ.
ಶುಕ್ರ ಕೂಡ 9ನೇ ಮನೆಯಲ್ಲಿ ನಿಮಗೆ ಒಳ್ಳೆ ಆದಾಯನ ತಂದು ಕೊಡ್ತಾನೆ. ಹಾಗಾಗಿ ಶುಕ್ರ ನೀಚನಾಗಿ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಮಕರ ರಾಶಿಯವರು ಒಂದೇ ಒಂದು ರೆಮಿಡಿ ಏನಪ್ಪ ಅಂತಂದರೆ, ಮಕರ ರಾಶಿಯವರು ಅತಿ ಹೆಚ್ಚು ತುಂಬ ಬಡವ್ರಿಗೆ ಊಟವನ್ನು ಕೊಡಿಸಿ ಅದನ್ನು ನೀವು ಶನಿವಾರ ನೀವು ತುಂಬ ಬಡವ್ರಿಗೆ ಇಲ್ಲ ಓಲ್ಡ್ ಏಜ್ ಹೋಮ್ಗೆ ಇಲ್ಲ ತುಂಬ ಚಿಕ್ಕ ಮಕ್ಕಳಿಗೆ ಅನ್ನದಾನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಅನ್ನದಾನ ಮಾಡಿ ಅಂದರೆ ಮನೇಲಿ ಇರೋದೆಲ್ಲ ತೊಗೊಂಡೋಗಿ ಹಾಕಿ, ನಿಮ್ಮ ಕೈಲಿ ಆಗದೆ ಇರೋದು ಮಾಡಿ ಅಂತ ನಾನು ಹೇಳ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು, ಇಲ್ಲ ಯಾರೋ ಮಾಡ್ತಿದ್ದಾಗ ಅಲ್ಲೆಲ್ಲೋ ಒಂದು ಕಡೆ ನಿಮ್ಮ ಕೈಲಾದಷ್ಟು ಅಳಿಲು ಸೇವೆ ಅಂತ ಏನು ಹೇಳ್ತೀವಿ, ಆ ರೀತಿ ನೀವು ಮಾಡ್ಕೊಬಂದರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನೀವು ಶನಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ಟು ಮತ್ತು ಸ್ಟೋನನ್ನು ನೀವು ಇಟ್ಕೊಂಡ್ರೆ ತುಂಬ ಪಾಸಿಟಿವ್ ಕೊಡುತ್ತೆ ಈ ಒಂದು ಟೈಮಲ್ಲಿ. ಹಾಗಾಗಿ ಶನಿನ ತುಂಬ ಆರಾಧಿಸಿ ಮತ್ತು ಗುರುವನ್ನು ಕೂಡ ತುಂಬ ಆರಾಧಿಸಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.